ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ. ವಿಚಾರ ಏನಂದ್ರೆ ನಾವು ದಿನನಿತ್ಯ ನೋಡ್ತಿರ್ತೇವೆ ಒಂದಿಷ್ಟು ವಾಹನಗಳಿಗೆ ಸರಿಯಾದ ಒಂದು RTO ನಂಬರ್ ಕೂಡ ಇರಲ್ಲ. ಗಾಡಿಯ ನೋಂದಣಿ ಸಂಖ್ಯೆ ಕಾಣಲ್ಲ, ಅಥವಾ ಮುಂದಿದ್ರೆ ಹಿಂದೆ ಹಾಕಲ್ಲ, ಹಿಂದಿದ್ರೆ ಮುಂದೆ ಕಾಣಲ್ಲ. ಅವರ ಮನಸ್ಥಿತಿ ಯಾಕೆ ಅಂತ ಗೊತ್ತಾಗಲ್ಲ. ಜೊತೆಗೆ ಒಂದು 3-4 ಜನ ಒಂದೇ ಬೈಕ್ನಲ್ಲಿ ಕೂರಿಸ್ಕೊಂಡು ಹೋಗುವಂಥದ್ದು, ಸಿಗ್ನಲ್ ಜಂಪ್ ಮಾಡುವಂಥದ್ದು, ಇವೆಲ್ಲ ನಾವು ದಿನನಿತ್ಯ ನೋಡ್ತಿರ್ತೇವೆ. ಒಂದಿಷ್ಟು ನಮಗೆ ಗೊತ್ತಿರುವ ಹಾಗೆ ಕೆಲವೊಂದು ಗಾಡಿಗಳಿಗೆ ಇನ್ಶೂರೆನ್ಸ್ ಕೂಡ ರಿನ್ಯೂವಲ್ ಆಗಿರಲ್ಲ, ಇನ್ಶೂರೆನ್ಸೇ ಇರಲ್ಲ ಅಂತ ಗಾಡಿಗಳು ಕೂಡ ಹೋಗ್ತಾ ಇರುತ್ತೆ. ಇವರಿಂದಾಗಿ ಎಲ್ಲರಿಗೂ ಸಮಸ್ಯೆ. ಜೊತೆಗೆ ಈ ಟ್ರಾಫಿಕ್ ಪೊಲೀಸ್ನವರು ಅವರಿಗೆ ಹಾಕಿದಂಥ ದಂಡದ ಮೊತ್ತವನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಇವತ್ತು ಬಹಳ ಕಷ್ಟ ಇದೆ. ಯಾಕಂದರೆ ಜನರಾಗಿ ನಾವು ಮಾಡಿರೋ ತಪ್ಪಿಗೆ ನಾವು ದುಡ್ಡು ಕಟ್ಟುವಂಥದ್ದು ಯಾರಿಲ್ಲ. ಆ ರೀತಿ ಕಟ್ಟುವಂಥವ್ರು ಇದ್ದು ಅವ್ರು ತಪ್ಪೇ ಮಾಡಲ್ಲ. ಹಾಗಾಗಿ ಇಂಥವ್ರನ್ನೆಲ್ಲ ನಾವು ಹೇಗೆ ತಡೆ ಹಿಡಿಬೇಕು ಅಂದರೆ, ಅವರೇನಾದರೂ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡ್ಲಿಕ್ಕಂತ ಹೋದಾಗ ಟ್ರಾಫಿಕ್ ಪೊಲೀಸ್ನವರು ಏನಾದರೂ ಹಾಕಿದಂತಹ ದಂಡದ ಮೊತ್ತವನ್ನು ಅವರು ಕ್ಲಿಯರ್ ಮಾಡಿದ್ರೆ ಮಾತ್ರ ಇಲ್ಲಿ ರಿನ್ಯೂವಲ್ ಮಾಡುವಂಥ ಅವಕಾಶ ಕೊಡಬೇಕು. ಅಲ್ಲಿ ಏನಾದರೂ ₹1 ಇರಲಿ, ₹1000 ಇರಲಿ, ₹10,000 ಇರಲಿ, ಆ ದಂಡದ ಮೊತ್ತ ಅಲ್ಲಿ ಕಂಡು ಬಂದರೆ ಇಲ್ಲಿ ಇನ್ಶೂರೆನ್ಸ್ನ ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಕೊಡಲೇಬಾರದು. ಈ ರೀತಿ ಮಾಡಿದಾಗ ಒಂದಿಷ್ಟು ಸವಾರರಿಗೆ ನಾವು ಭಯಪಡಿಸುವಂಥದ್ದು, ಅಂದರೆ ನೀತಿ ನಿಯಮಗಳನ್ನು ಪರಿಪಾಲಿಸಬೇಕು ಅನ್ನೋ ತಿಳಿ ಹೇಳುವಂಥದ್ದು ಸುಲಭ ಉಪಾಯವನ್ನು ನಾವು ಮಾಡಬಹುದು. ಹಾಗಾಗಿ ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಒಟ್ಟುಗೂಡಿಸಿಕೊಂಡು ಇದರಲ್ಲಿ ಏನಾದರೂ ಮಾಡಬಹುದಾ ಹೊಸದಾಗಿ, ಈ ಒಂದು ಸುಲಭ ಉಪಾಯದಲ್ಲಿ ಜನರು ತಪ್ಪು ಮಾಡದ ಹಾಗೆ. ಯಾಕಂದರೆ ಇವತ್ತು ದಾವಣಗೆರೆ ನಗರ 10 ವರ್ಷದ ಹಿಂದೆ ಇದ್ದಂಥ ಟ್ರಾಫಿಕ್ಕು ಈಗ ಬಹಳ ಬದಲಾಗಿದೆ. ಈಗ ಬಹಳ ಟ್ರಾಫಿಕ್ ಇದೆ. ಅಷ್ಟೇ ಅಲ್ಲಿ 10 ವರ್ಷ ಆದರೆ ಇನ್ನಷ್ಟು ದುಪ್ಪಟ್ಟು ಟ್ರಾಫಿಕ್ ಆಗುತ್ತೆ. ನಾವೇನು ದಾವಣಗೆರೆ ನಗರದಲ್ಲಿ ರಿಂಗ್ ರಸ್ತೆ ನೋಡ್ತೇವೆ, ಅಷ್ಟು ಸುಲಭ ಇಲ್ಲ. ದಿನನಿತ್ಯಷ್ಟು ಜನ ದಟ್ಟಣೆ ಇರುವಂಥದ್ದು, ವಾಹನ ದಟ್ಟಣೆ ಇರುವಂಥದ್ದು ನಾವು ನೋಡ್ತಿರ್ತೇವೆ. ಹಾಗಾಗಿ ಮುಂದಿನ 10 ವರ್ಷಗಳ ನಂತರ ದುಪ್ಪಟ್ಟು ಟ್ರಾಫಿಕ್ ಆಗೋ ಸಂದರ್ಭದಲ್ಲಿ ಈಗಲೇ ಒಂದಿಷ್ಟು ನೀತಿ ನಿಯಮಗಳನ್ನು ಪರಿಪಾಲಿಸಿಕೊಂಡು ಹೋಗುವುದು ಹೇಗೆ, ಅದನ್ನು ಹೇಗೆ ಜಾರಿಗೊಳಿಸುವಂಥದ್ದು, ಹೇಗೆ ಸವಾರರು ಅದನ್ನು ರೂಢಿಗೊಳಿಸ್ಕೋಬೇಕು ಅನ್ನೋದನ್ನು ಈ ದಿನದಿಂದಲೇ ಹೇಳ್ಕೊಡ್ಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಈ ಒಂದು ದಂಡದ ಮೊತ್ತವನ್ನು ಹೇಗೆ ಕಟ್ಟುವುದು, ರಿನ್ಯೂವಲ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ 0 ಇದ್ದರೆ ಮಾತ್ರ ರಿನ್ಯೂವಲ್ ಆಗಬೇಕು. ಆ ರೀತಿ ಒಂದು ಉಪಾಯವನ್ನು, ಈ ಅಭಿಪ್ರಾಯವನ್ನು ನಾನು ಹಂಚ್ಕೊಳ್ತಿದ್ದೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ.